ಕಾಶಿ ದ ಹೋಲಿ ಸಿಟಿ ಆಫ್ ಸೆಲೆಬ್ರೇಟಿಂಗ್ ದ ಡೆತ್. ನೀವು ನೋಡಿದ ಕಾಶಿಯನ್ನು ತೋರಿಸುವಂತಹ ಪ್ರಯತ್ನ ಮಾಡಿ. ಕಮಾನ್, ಲೆಟ್ಸ್ ಗೆಟ್ ಇಟ್. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವಿದ್ಯ. ಇವತ್ತು ಎಲ್ಲ ಮೋಕ್ಷದಾಯಕ ಕ್ಷೇತ್ರಗಳ ಪೈಕಿ ಬಹಳ ಅಗ್ರಸ್ಥಾನದಲ್ಲಿರುವಂತಹ ಕಾಶಿಯಲ್ಲಿ ನಾವಿದ್ದೀವಿ. ಕಾಶಿಯನ್ನು ವಾರಣಾಸಿ, ಬನಾರಸ್, ಮಹಾಸ್ಮಶಾನ ಅಂತ ಕರೀತಾರೆ. ಈಗ ನಾವು ಕಾಶಿಯ ಘಾಟ್ಗಳಲ್ಲಿದ್ದೀವಿ. ನಿಮಗೆಲ್ಲ ಸಾಮಾನ್ಯವಾಗಿ ಕಾಶಿ ಅಂದ ಕ್ಷಣ ಮೊದಲು ನೆನಪಿಗೆ ಬರೋದು ಕಾಶಿ ವಿಶ್ವನಾಥ. ವಿಶ್ವನಾಥನ ದರ್ಶನ ಪಡೆದ್ರೆ ಕಾಶಿ ಮುಗದೇ ಹೋಯಿತು ಅಂತ ಅನ್ಕೊಂಡಿದ್ದೀರಿ. ಇಲ್ಲಿ 28 ಘಾಟ್ಗಳಿದೆ. ಪ್ರಾಬಬಲಿ ನಿಮ್ಗೆ ಗೊತ್ತಿರೋದೇ ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟ್ ಬಿಟ್ಟರೆ ಬೇರೆ ಯಾವ ಘಾಟ್ ಗೊತ್ತೀರಿ? ಬೇರೆ ಘಾಟ್ಗಳು ಗೊತ್ತಾ ನಿಮಗೆ? ಇಲ್ವಲ್ಲ. ಆ ಘಾಟ್ಗಳನ್ನು ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ನಾನು ಆಗಲೇ ಹೇಳಿದೆ, ಒಂದಲ್ಲ ಎರಡಲ್ಲ 28 ಘಾಟ್ಗಳಿದೆ. 28 ಘಾಟ್ಗಳ ಪೈಕಿ ಮಣಿಕರ್ಣಿಕಾ ಘಾಟ್ ಈಸ್ ಒನ್ ಆಫ್ ದ ಫೇಮಸ್ ಆ್ಯಂಡ್ ಅದು ಏನು ಒಂದು ಫಿನಾಮಿನಲ್ ಘಾಟ್. ಯಾಕೆಂತಂದರೆ ಅಲ್ಲಿ ಆಗುವಂತಹ ಒಂದು ವ್ಯಾಪಾರ, ಅಲ್ಲಿ ಯಾವ ರೀತಿಯಾಗಿ ಹೆಣ ಸುಡ್ತಾರೆ, ಅಂದರೆ ಮಣಿಕರ್ಣಿಕಾ ಘಾಟಲ್ಲಿ ಸಾವನ್ನು ಯಾವ ರೀತಿಯಾಗಿ ಸಂಭ್ರಮ ಮಾಡ್ತಾರೆ ಅನ್ನುವಂತಹ ಮಿಸ್ಟ್ರಿಯನ್ನು ತಿಳ್ತಾ ಹೋಗೋಣ ಬನ್ನಿ. ಅದರ ಬಗ್ಗೆ ಡೀಟೇಲ್ಡಾಗಿ ನಾನು ಹೇಳ್ತೀನಿ. ಈಗ ಗಂಟೆ ಎಷ್ಟಾಗಿದೆ ಗೊತ್ತಾ ನಿಮಗೆ? ಬರೋಬ್ಬರಿ 12 ಗಂಟೆ. 12 ಗಂಟೆಗೆ ರುದ್ರದೇವನ ಮಹಾಸ್ಮಶಾನದಲ್ಲಿ ನಾವಿದ್ದೀವಿ. ಇಲ್ಲಿ ಏನೇನಾಗುತ್ತೆ, ಹೆಣವನ್ನು ಯಾವ ರೀತಿ ತಗೊಂಡೋಗಿ ಸುಡ್ತಾರೆ, ಏನು ಕತೆ, ಏನು ತಾಣ ಅನ್ನೋದನ್ನು ಡೀಟೇಲ್ಡಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಲೆಟ್ಸ್ ಮೂವ್ ಆನ್. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇಲ್ಲೊಂದು ಪುಷ್ಕರಣಿ ಇದೆ. ಇದು ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿರುವಂತಹ ಒಂದು ಪುಷ್ಕರಣಿ. ಹಿಂದೆ ರುದ್ರದೇವರು ಮತ್ತು ಪಾರ್ವತಿ ಇಬ್ಬರು ಇಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇಬ್ಬರು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ರುದ್ರದೇವರ ಒಂದು ಉಂಗುರ, ಪಾರ್ವತಿಯ ಒಂದು ಕಿವಿಯ ಓಲೆ ಅಂದರೆ ಕಿವಿಯ ಕುಂಡಲು ಈ ಒಂದು ಪುಷ್ಕರಣಿಯಲ್ಲಿ ಬಿದ್ದು ಕಳೆದು ಹೋಗುತ್ತೆ. ಅದಾದಮೇಲೆ ಇಬ್ಬರು ದಂಪತಿಗಳು ಎಲ್ಲಿ ಕಳೀತು ಏನು ಅಂತ ಹೇಳಿ ಅದನ್ನೆಲ್ಲ ಹುಡುಕ್ತಾರೆ. ಹುಡುಕಿದಾಗ ಆ ಕುಂಡಲ ಆಗಲಿ ಅಥವಾ ಆ ಉಂಗುರ ಆಗಲಿ, ಅಂದರೆ ಪಾರ್ವತಿಯ ಕಿವಿ ಓಲೆ, ರುದ್ರದೇವರ ಉಂಗುರ ಸಿಗೋದೇ ಇಲ್ಲ. ಅದೆಲ್ಲ ಏನಾಗುತ್ತೆ ಅಂತಂದ್ರೆ, ಈ ಕಾಶಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಮಣಿಕರ್ಣಿಕಾ ಘಾಟ್ನಲ್ಲಿ ವಾಸ ಮಾಡ್ತಾ ಇರುವಂತಹ ನಿವಾಸಿಗಳಿಗೆ, ಜನಗಳಿಗೆ ಸಿಗುತ್ತೆ. ಸಿಕ್ಕ ನಂತರ ಅದನ್ನು ನಮಗೆ ವಾಪಸ್ ಕೊಡಿ ಅಂತ ರುದ್ರದೇವರಿಗೆ ಕೇಳ್ತಾರೆ. ಆದರೆ ವಾಪಸ್ ಕೊಡೋದಕ್ಕೆ ಅವರು ಹಿಂಜರಿತಾರೆ. ಯಾವಾಗ ಜನ ಹಿಂಜರಿತಾರೆ, ಆಗ ರುದ್ರದೇವರು ಒಂದು ಶಾಪ ಕೊಡ್ತಾರೆ. ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಬೆಂಕಿ ಉರಿಯೋದು ನಿಲ್ಲಬಾರ್ದು. ನಿರಂತರವಾಗಿ 365 ದಿನ 24 ಗಂಟೆಗಳ ಕಾಲ ಹೆಣ ಉರಿಬೇಕು ಅನ್ನುವಂತಹ ಶಾಪ ಕೊಡ್ತಾರೆ. ಆದ್ರಿಂದ ಇವತ್ತು ಮಣಿಕರ್ಣಿಕಾ ಘಾಟಲ್ಲಿ 24/7 ಹೆಣವನ್ನ ಉರಿತಕ್ಕಂಥದ್ದಾಗುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈಗಲೂ ಕೂಡ ಜನ ಇಲ್ಲಿ ಆ ಕುಂಡಲವನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾರೆ. ಪ್ರತಿದಿನ ಈ ಪ್ರಯತ್ನ ಇರುತ್ತೆ. ಅಂದರೆ ಬೆಳಗ್ಗೆ ಸೂರ್ಯ ಉದಿಸಿದಾಗಿಂದ ಹಿಡಿದು ಸಂಜೆ, ರಾತ್ರಿ, ಮಧ್ಯರಾತ್ರಿ ನಿರಂತರವಾಗಿ ಇಲ್ಲಿ ಭಕ್ತರು ಆ ರುದ್ರದೇವರ ಉಂಗುರ ಆಗಿರ್ಬೋದು ಅಥವಾ ಪಾರ್ವತಿಯ ಕಿವಿ ಓಲೆ ಆಗಿರ್ಬೋದು ನಮಗೆ ಸಿಗುತ್ತೇನೋ ಅನ್ನುವಂತಹ ಒಂದು ಅಭಿಲಾಷೆಯಿಂದ ಅದನ್ನು ಹುಡುಕುವಂತಹ ಪ್ರಯತ್ನದಲ್ಲಿರ್ತಾರೆ. ಹಿಂದೆ ಆ ಪ್ರಾಂತದ ಜನರಿಗೆ ಅದು ಸಿಕ್ಕಿತ್ತು. ತದನಂತರದಲ್ಲಿ ಮತ್ತೆ ಅದನ್ನು ಇದೇ ಕುಂಡದಲ್ಲಿ ಹಾಕಿ ಇಟ್ಟರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಇವತ್ತು ಮತ್ತೆ ಅದು ನಮಗೆ ಸಿಗುತ್ತೆ, ಮತ್ತೆ ನಾವು ಶಿವಪಾರ್ವತಿ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅನ್ನುವಂತಹ ಒಂದು ಅಭಿಲಾಷೆ, ಆಲೋಚನೆ. ಆದ್ದರಿಂದ ಈಗಲೂ ಕೂಡ ಅದನ್ನು ನಂಬಿ ಈ ಒಂದು ಪುಷ್ಕರಣಿಗೆ ಇಳಿದು ಅದನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾರೆ ಜನ. ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೋಡಿ, ಅದು ಎಲ್ಲ ಅಂದರೆ ಅದನ್ನು ಹುಡುಕ್ತಾರೆ. ಅದರಲ್ಲಿ ಅದನ್ನೆಲ್ಲ ಹುಡುಕಿ ತದನಂತರದಲ್ಲಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ದೀಸ್ ಆಲ್ ಆರ್ ದ ಮಿಸ್ಟ್ರಿ. ಕಾಶಿಗೆ ಬಂದು ನಾವು ವಿಶ್ವನಾಥನ ನೋಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ವಿಶ್ವನಾಥನನ್ನು ಹೊರತುಪಡಿಸಿ ಇನ್ನೂ ಬೇಜಾನ್ ವಿಚಾರ ಇದೆ ಕಾಶಿಯಲ್ಲಿ ನೋಡೋದು. ಬನ್ನಿ ತೋರಿಸ್ತೀನಿ. ಹುಟ್ಟಿದ ಮಕ್ಕಳು ಕೊಟ್ಟಿಗೆ ಪಶುಗಳು, ಪೆಟ್ಟಿಗೆ ನಗಗಳು ಬೆನ್ನಹಟ್ಟಿ ಬಾರವು, ಯಾತಕ್ಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ ಅಂತ ಹೇಳಿ ಹರಿದಾಸರೆಲ್ಲ ತಮ್ಮ ಹಾಡಿನಲ್ಲಿ, ತಮ್ಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ನಾವು ಬೆಂಕಿಗೆ ಬಿದ್ದು ಬೇಯೋದು ಗ್ಯಾರಂಟಿ. ಅಂದರೆ ಇವತ್ತಲ್ಲ ನಾಳೆ ಈ ದೇಹ ಇದು ಪರ್ಮನೆಂಟ್ ಅಲ್ಲ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ದೀನಬಂಧು ಅಂತ ದಾಸರು ಹೇಳಿದ್ದಾರೆ. ಅಂದರೆ
ಇದು ಸಾಧಾರಣವಾದಂತಹ ಶರೀರ ಅಲ್ಲ. ಹಾಗಂತ ಹೇಳಿ ಈ ದೇಹದ ಮೇಲೆ ಅಭಿಮಾನ ಇಟ್ಟುಕೊಳ್ಳೋದು ಎಷ್ಟರ ಮಟ್ಟಿಗೆ ಸೂಕ್ತ? ಅಭಿಮಾನವೂ ಒಳ್ಳೆಯದಲ್ಲ. ಏನೋ ಒಂದು ಸಾಧನೆ ಮಾಡ್ಲಿಕ್ಕಂತ ಹೇಳಿ ಒಂದು ವಸ್ತುವಿನ ತರ ಈ ದೇಹವನ್ನು ಭಗವಂತ ನಮಗೆ ಕರುಣೆ ಮಾಡಿದ್ದಾನೆ. ಅಂದ್ರೆ ಈ ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವನ್ನು ಇಟ್ಕೊಂಡು ಏನಾದರೂ ಸಾಧನೆ ಮಾಡಬೇಕು. ನಾಳೆ ಈ ದೇಹದಿಂದ ಆತ್ಮ ಅನ್ನೋದು ಹೊರಗಡೆ ಬಂದ ಮೇಲೆ ಇಟ್ಸ್ ಜಸ್ಟ್ ಲೈಕ್ ಅ ಪ್ಲಾಸ್ಟಿಕ್ ಕವರ್ ರೀ. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮನೆಗೆ ತರಕಾರಿನೋ ಹಣ್ಣು ಹಂಪಲು ಏನೋ ತೆಗೆದುಕೊಂಡು ಬರ್ತೀರಿ. ಆ ಹಣ್ಣು ಹಂಪಲನ್ನೆಲ್ಲ ಮನೇಲಿ ಇಟ್ಮೇಲೆ ಪ್ಲಾಸ್ಟಿಕ್ ಕವರ್ ಏನು ಮಾಡ್ತೀರಿ? ಮಡಿಸ್ದ, ಮುದ್ದೆ ಮಾಡ್ದ, ತಿಪ್ಪೆಯಲ್ಲಿ ಎಸ್ದ. ಹಾಗೆ ಈ ಶರೀರ ಆತ್ಮ ಅನ್ನೋದು ಹೊರಗಡೆ ಬಂದ ಮೇಲೆ ಇದನ್ನ ಹೆಂಗೆ ತಿಪ್ಪೆಗೆ ಎಸ್ದಂಗೆ ಎಸಿತಾರೆ ಅಂತಂದ್ರೆ ನಿಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಈ ದೇಹವನ್ನ, ಅಂದರೆ ಆ ಆತ್ಮಕ್ಕೆ ಸಾಧನೆ ಮಾಡಿಸುವುದಕ್ಕೆ ಸಾಧನವಾದಂತಹ ಈ ಶರೀರವನ್ನ ಯಾವ ಕಟ್ಟಿಗೆಯಿಂದ ಸುಡ್ತಾರೆ ಅಂತಂದ್ರೆ, ಇವತ್ತು ನಾವು ಮಣಿಕರ್ಣಿಕಾ ಘಾಟಲ್ಲಿದ್ದೀವಿ ನೋಡಿ. ಸೌದೆಗಳಲ್ಲಿ, ಈ ಸೌದೆಗಳಿಂದಾನೇ ಶವವನ್ನ ಸಂಸ್ಕಾರ ಮಾಡ್ತಕ್ಕಂಥವರಾಗ್ತಾರೆ. ಮಣಿಕರ್ಣಿಕಾ ಘಾಟಲ್ಲೇ ಈ ಸೌದೆಗಳ ಒಂದು ಮಿನಿ ಫ್ಯಾಕ್ಟ್ರಿ ಇದೆ ಅಂತ ಹೇಳಬಹುದು. ಇಲ್ಲೇ ತೂಕ ಹಾಕೋ ಒಂದು ಇದು ಇದೆ. ಇಲ್ಲೇ ತೂಕ ಹಾಕಿ ತೂಕದ ಆಧಾರದ ಮೇಲೆ ಸೌದೆಗಳನ್ನು ಕೊಡ್ತಾರೆ. ಈ ಸೌದೆಗಳಿಂದಾನೇ ಇಲ್ಲಿ ಶವ ಸಂಸ್ಕಾರ ಅಂತಕ್ಕಂಥದ್ದು ಆಗುತ್ತೆ. ಎಲ್ಲ ವಿಧಿವಿಧಾನಗಳನ್ನು ಮನೆಯಲ್ಲೇ ಮುಗಿಸ್ಕೊಂಡು ನೇರವಾಗಿ ಶವ ತೆಗೆದುಕೊಂಡು ಮಣಿಕರ್ಣಿಕಾ ಘಾಟಿಗೆ ಬರ್ತಾರೆ. ಈ ಮಣಿಕರ್ಣಿಕಾ ಘಾಟಲ್ಲಿ ಆ ಒಂದು ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಅನ್ನೋದಾಗುತ್ತೆ. ಇದು ಸದ್ಯಕ್ಕೆ ನೀವು ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡ್ತಾ ಇರುವಂತಹ ಒಂದು ಸೌದೆಯ ಆವರಣ, ಒಂದು ಸೌದೆಯ ಮಿನಿ ಫ್ಯಾಕ್ಟ್ರಿನೇ ಇದೆ. ನಾನು ಆಗಲೇ ಹೇಳಿದೆ, ನಿರಂತರವಾಗಿ ಹಣ ಉರಿತಾ ಇರುತ್ತೆ. 365 ದಿನ 24 ಗಂಟೆ ಕೊತ್ತ 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 ಉರಿತಾ ಇರುತ್ತೆ. ಸೊ ನೀವು ಕಟ್ಟಿಗೆಯನ್ನು ಬೇರೆ ಕಡೆಯಿಂದ ತೆಗೆದುಕೊಂಡು ಬರೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಒಂದು ಕಟ್ಟಿಗೆ ಫ್ಯಾಕ್ಟ್ರಿ ಇದೆ. ಇದು ಈಗಿಂದಲ್ಲ, ನಿನ್ನೆ ಮೊನ್ನೆ ಮೋದಿ ಗೌರ್ಮೆಂಟ್ ಬಂದು ಮತ್ತೆ ಯಾವುದೋ ಗೌರ್ಮೆಂಟ್ ಬಂದು ಯೋಗಿ ಗೌರ್ಮೆಂಟ್ ಬಂದು ಮಾಡಿದ್ದಲ್ಲ. ಇದು ಪರಮಾತ್ಮ ಶಿವನ ಗೌರ್ಮೆಂಟಿಂದನೂ ಹಾಗೇ ಇದೆ. ಇಲ್ಲೇ ಕಟ್ಟಿಗೆಗಳು ಬಂದು ಬೀಳುತ್ತೆ. ಇದೇ ಕಟ್ಟಿಗೆಯನ್ನು ತೆಗೆದುಕೊಂಡು ಹೆಣ ಸುಡುತ್ತಾರೆ. ಕಾಶಿಯ ಮಣಿಕರ್ಣಿಕಾ ಘಾಟನ್ನು ಸುತ್ತಾಗ್ತಾ ಇರುವಾಗ ಆ ಮಣಿಕರ್ಣಿಕಾ ಘಾಟಿನಲ್ಲಿಯೇ ಅನೇಕ ಸೌದೆ ಅಂಗಡಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತು. ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅನೇಕ ಸೌದೆಗಳನ್ನು ಅಲ್ಲಿ ಬಳಸಲಾಗುತ್ತೆ. ಲಿಟ್ರಲಿ ಅಲ್ಲೊಂದು ಮಿನಿ ಫ್ಯಾಕ್ಟ್ರಿನೇ ಇದೆ. ಅದನ್ನು ನೀವು ನೋಡಿದ್ರಿ. ಅಲ್ಲಿ ಒಬ್ಬ ಸೌದೆ ಅಂಗಡಿಯ ಮಾಲಕನಿದ್ದ. ಆತನ ಜೊತೆ ಒಂದು ಸ್ವಲ್ಪ ಮಾತನಾಡಬೇಕು. ದಿನಕ್ಕೆ ಎಷ್ಟು ಸೌದೆಗಳು ನಿಮ್ಮ ಹತ್ರ ಸೇಲ್ ಆಗುತ್ತೆ, ದಿನಕ್ಕೆ ಎಷ್ಟು ಹೆಣಗಳು ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬರುತ್ತೆ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಅನಿಸ್ತು. ಆಗ ನಾವು ಹೋಗಿ ಆತನನ್ನು ಮಾತಾಡಿಸಿದ್ವಿ. ಆತ ಹೇಳಿದಂತಹ ಉತ್ತರ ಕೇಳಿ ನನಗಂತೂ ಒಂದು ಕ್ಷಣ ಶಾಕ್ ಅನ್ನಿಸ್ತು. ಯಾಕೆ ಅಂದರೆ ಆತ ದಿನಕ್ಕೆ ಬರೋಬ್ಬರಿ 200ರಿಂದ 250 ಹೆಣಗಳನ್ನು ಸುಡೋದಕ್ಕೆ ಕಟ್ಟಿಗೆಗಳನ್ನು, ಅಂದರೆ ಸೌದೆಗಳನ್ನು ಸರಬರಾಜು ಮಾಡ್ತಾನೆ. ನಾನು ಹೇಳ್ತಾ ಇರೋದು ಕೇವಲ ಒಂದು ಅಂಗಡಿಯ ಮಾಲೀಕನ ಕತೆ ಮಾತ್ರ. ಅಲ್ಲಿ ಇನ್ನೂ ಸುಮಾರು ಅಂಗಡಿಗಳಿವೆ. ಮಣಿಕರ್ಣಿಕಾ ಘಾಟಲ್ಲಿದ್ದೀವಿ. ನಾನು ಆಗಲೇ ನಿಮಗೆ ಆ ಸೌದೆಯ ಮ್ಯಾನುಫ್ಯಾಕ್ಚರ್ ತೋರಿಸಿದೆ. ಅದರ ಮಾಲಕರು ಇಲ್ಲಿದ್ದಾರೆ. ಮಾಲಕರನ್ನು ಮಾತಾಡ್ಸೋಣ. ರಾಮ್ ರಾಮ್. राम राम। कैसा है जी? ठीक है। आपका नाम? कैलाश यादव। कैलाश यादव जी। एक आदमी का शव संस्कार के लिए कितना केजी चाहिए? मीडियम बॉडी है, मीडियम बॉडी। मीडियम बॉडी में 2080 केजी, 280 केजी। 280 जी। मीडियम बॉडी। Yeah। लार्ज बॉडी मतलब लार्ज इज वेरी फैट, लंबे मोटे आदमी रहता ना, वो उसका बॉडी का कितने केजी चाहिए? 360 केजी। 360। जी। और छोटे बॉडी को? छोटे वाले को 200 केजी। कितने साल से आप इधर रहता? 6-7 पुश्त हो गया। मतलब 7वीं पीढ़ी है। हाँ। और रोज कितना केजी आप कटका बेच करते हैं? ये कम से कम मान लीजिए आपका 70 मन लकड़ी, 70 मन मतलब समझे, 70 मन का हो गया आपका, समझ लीजिए। कितना बॉडी का अंत्य संस्कार होता है रोज मणिकर्णिका घाट में? 60-70-80 मैक्सिमम 24 आवर्स। 24 आवर्स 60-70-80 जी। और आप कितना केजी बेचते हैं रोज? कितना केजी क्या मान लीजिए 3000 केजी। 3000 केजी। ಅಂದರೆ ಒಂದು ದಿನಕ್ಕೆ ಮಿನಿಮಮ್ 300ರಿಂದ 350 ಶವಗಳ ಸಂಸ್ಕಾರ ಮಣಿಕರ್ಣಿಕಾ ಘಾಟಲ್ಲಾಗುತ್ತೆ.
ಸುತ್ತಲೂ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು, ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ ಎತ್ತುಕೊಂಡು ಅಗ್ನಿಯಳು ಬಿಸಿಡುವರು, ಯಾರೂ ಸಂಗಡ ಬಾಹುವರಿಲ್ಲ, ನಾರಾಯಣನ ನಾಮ ನೆರೆಬಾಹುದಲ್ಲದೆ ಅಂತ ದಾಸರು ಹೇಳಿದ್ದಾರೆ. ಎಷ್ಟು ಅಕ್ಷರಶಃ ಸತ್ಯ ಅನ್ಸುತ್ತೆ ಈ ಮಾತು ಅಂತಂದರೆ, ಈ ಮಣಿಕರ್ಣಿಕಾ ಘಾಟಲ್ಲಿ ಬಂದು ನೋಡಬೇಕು. ಏನು ಬದುಕಿದ್ದಾಗ ಅಣ್ಣ ಬಂದ, ಅಣ್ಣ ದೇವರು, ಅಣ್ಣ ಡಾನು, ಅಣ್ಣ MLA, ಅಣ್ಣ MP ಅಂತೇನು ಹೊಗಳಿ ಹಾಡಿ ಅಣ್ಣನಿಗೆ ಗೌರವ ಕೊಡೋದೇನು, ಮರ್ಯಾದೆ ಕೊಡೋದೇನು. ಇಲ್ಲಿ ಬರ್ರಿ, ನಿಮ್ಮ ಅಣ್ಣನ ಹೆಣಕ್ಕೆ 5 ಪೈಸಾ ಕಿಮ್ಮತ್ತಿಲ್ಲ. ಕಸ ಒಟ್ಟದಂಗೆ ಒಟ್ತಾರೆ ಇಲ್ಲಿ. ಅಂದರೆ ಯಾವುದೂ ಶಾಶ್ವತ ಅಲ್ಲ. ಜೀವನದ ಮೇಲೆ ಎಷ್ಟು ವೈರಾಗ್ಯ ನಾವು ಇಟ್ಕೊಳ್ತೀವೋ, ಎಷ್ಟು ನಮಗೆ ವೈರಾಗ್ಯ ಬರುತ್ತೋ ಅಷ್ಟು ಬದುಕು ಬಹಳ ಸುಲಭ ಆಗುತ್ತೆ. ನಾವು ದೇಹದ ಮೇಲೆ ವಿಪರೀತವಾದಂತಹ ಅಭಿಮಾನವನ್ನು ಇಟ್ಕೊಂಡ್ರೆ ನಮ್ಮ ಹಣೆ ಬರ ಏನಾಗುತ್ತೆ ಅನ್ನೋದನ್ನು ಒಮ್ಮೆ ನೀವು ವಾರಣಾಸಿಗೆ ಬಂದಾಗ, ಕಾಶಿಗೆ ಬಂದಾಗ, ಈ ಮಣಿಕರ್ಣಿಕಾ ಘಾಟಿಗೆ ಬಂದು ಒಂದು ಸಲ ನೋಡಿ. ಯಾವುದೂ ಶಾಶ್ವತ ಅಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆತ್ಮಾಭಿಮಾನ ಅನ್ನುವಂತಹ ಒಂದು ಮಾತಿದೆ, ಗೊತ್ತಾ ನಿಮಗೆ? ಏನಾದರೂ ಯಾರಾದರೂ ಒಂದು ಮಾತಂದು ಬಿಟ್ಟರೆ ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಆತ್ಮಾಭಿಮಾನ ಬಂದಿದ್ದು ಹೆಂಗೆ ಗೊತ್ತಾ ನಿಮಗೆ? ಈಗ ನಾವು ಸತ್ತು ಹೋಗ್ಬಿಡ್ತೀವಿ. ನಾವು ಸತ್ತ ನಂತರ ಈ ದೇಹದಿಂದ ಆತ್ಮ ಹೊರಗಡೆ ಬರುತ್ತೆ, ಆಯಿತಾ? ಈಗ ಒಂದು ಜೀವಿ ಯಾವ ರೀತಿಯಾಗಿ ತನ್ನ ದೇಹವನ್ನು ಡೆವಲಪ್ ಮಾಡಿಕೊಳ್ಳುತ್ತೆ ಅಂತಂದರೆ, ಒಂದು ಸ್ಪರ್ಮ್ ರೂಪದಲ್ಲಿ ತಾಯಿಯ ಗರ್ಭವನ್ನು ಸೇರಿ 9 ತಿಂಗಳು ಗರ್ಭದಲ್ಲಿ ಆಕಾರವನ್ನು ಪಡೆದುಕೊಳ್ಳತಕ್ಕಂಥದ್ದಾಗುತ್ತೆ. ಒಂದು ಆಕಾರ ಬರುತ್ತೆ ಗರ್ಭದಲ್ಲಿ, ಅದಕ್ಕೆ 9 ತಿಂಗಳು ಬೇಕು. ಅದಾದ ಮೇಲೆ ಡೆಲಿವರಿನೋ ಸಿಜರಿನೋ ಆಗುತ್ತೆ. ಆಗ ಹೊರಗಿನ ಜಗತ್ತನ್ನು ಆ ಜೀವಿ ನೋಡುತ್ತೆ. ಅದೇ ದೇಹದಿಂದ ಹೊರಗಡೆ ಬಂದಂತಹ ಆತ್ಮ ಹೇಗೆ ಆಕಾರವನ್ನು ಪಡೆದುಕೊಳ್ಳುತ್ತೆ ಅಂತಂದರೆ, ಅದು ನಿರಾಕಾರ. ದೇಹದಿಂದ ಹೊರಗಡೆ ಬಂದಂಥ ಆತ್ಮ ನಿರಾಕಾರವಾಗಿರುತ್ತೆ. ಮಗ ಆದವನು ಅಂದರೆ ಕರ್ತ ಆದವನು, ಯಾರು ಮೃತಪಟ್ಟಿರ್ತಾರಲ್ಲ ಅವರಿಗೆ ಸರಿಯಾದ ವಿಧಿವಿಧಾನಗಳಲ್ಲಿ ಕಾರ್ಯ ಮಾಡಿದಾಗ ಆ 13 ದಿನ ಆ ಪ್ರೇತ ಅಂತಕ್ಕಂಥದ್ದು ಒಂದು ಆಕಾರವನ್ನು ಪಡೆದುಕೊಳ್ತಕ್ಕಂಥದ್ದಾಗುತ್ತೆ. ಆಗ ಅದರ ಡೆವಲಪ್ಮೆಂಟ್ ಆಗುತ್ತೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ದೇಹದಿಂದ ಹೊರಬಂದಂಥ ಆತ್ಮಕ್ಕೆ 2 ಮೇಲೆ ಬಹಳ ವಿಶೇಷವಾದಂಥ ಒಂದು ಅಭಿಮಾನ ಇರುತ್ತಂತೆ. ಒಂದು ಮಗನ ಮೇಲೆ, ಹೆಂಡತಿ ಮಕ್ಕಳ ಮೇಲೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು, ನನ್ನದು ಅನ್ನೋ ಮನೋಭಾವ ಇರುತ್ತಲ್ಲ, ಅದು ಯಾವಾಗಲೂ ಇರುತ್ತೆ, ಸತ್ತ ಮೇಲೂ ಇರುತ್ತೆ. ಅದು ಆತ್ಮಕ್ಕಿರುತ್ತೆ. 2ನೇದು ಆ ದೇಹದ ಮೇಲೆ ಅಭಿಮಾನ ಜಾಸ್ತಿ. ಆ ದೇಹದ ಮೇಲೆ ಅಭಿಮಾನ ಜಾಸ್ತಿ. ಈಗ ನೋಡಿ, ಈಗ ಒಬ್ಬ ವ್ಯಕ್ತಿಗೆ ಬದುಕಿದ್ದಾಗ ಕೈಯಾರೆ ಬೆಂಕಿ ಇಟ್ಟರೆ ಎಷ್ಟು ಪಾಪನೋ ಅಷ್ಟು ಪಾಪ ಹೆಣ ಸುಡಬೇಕಾದ್ರೆ ಇದೆ. ಆದರೆ ಮಂತ್ರದ ಮೂಲಕ ಅಷ್ಟು ನಾವು ಕ್ಷಮಾಪಣೆಯನ್ನು ಕೇಳಿ ಆ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಪುರಾಣಗಳು, ಧರ್ಮಸಿಂಧು, ನಿರ್ಣಯ ಸಿಂಧು, ಇನ್ನು ಇತ್ಯಾದಿ ಗ್ರಂಥಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಅದರಿಂದ ಆತ್ಮಾಭಿಮಾನ ಅಂತ ಯಾಕೆ ಹೇಳಿದೆ ನಾನು ನಿಮಗೆ ಅಂತಂದರೆ, ದೇಹದ ಮೇಲೆ ಅಷ್ಟು ವಿಪರೀತವಾದಂತಹ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ನಾವುಗಳು ಆತ್ಮದ ಮೇಲೆ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಅಂದರೆ ಈಗ ಶವಕ್ಕೆ ಬೆಂಕಿ ಹಾಕ್ತಾರೆ, ಆ ಶವ ನಿರ್ಜೀವ, ಅಲ್ಲಿ ಜೀವನೇ ಇಲ್ಲ, ಅದು ಒಂದು ಜಡ, ಇಟ್ಸ್ ಅ ನಾನ್ ಲಿವಿಂಗ್ ಥಿಂಗ್ ಅನ್ಕೊಳ್ಳೋಣ. ಆದರೆ ಶವಕ್ಕೆ ಬೆಂಕಿ ಹಾಕಿದಾಗ ಆತ್ಮಕ್ಕೆ ಎಷ್ಟು ಚಿತ್ರಹಿಂಸೆ ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ನಮ್ಮ ಗರುಡ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆದರೆ ಇಂತಹ ದೊಡ್ಡ ಕ್ಷೇತ್ರಗಳಿಗೆ ಬಂದು ಸಂಸ್ಕಾರ ಮಾಡೋದ್ರಿಂದ ಆ ಆತ್ಮಕ್ಕೆ ಆ ತೊಂದರೆ, ಆ ನೋವು ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಸುಮಾರು ಜನ ಹೇಳ್ಬೋದು, ಇದೆಲ್ಲ ಬಂಡಲ್ ಬುಡಾಲಜಿ, ಇದೆಲ್ಲ ಹೆಣಕ್ಕೆ ಬೆಂಕಿ ಹಾಕಿದರೆ ಆತ್ಮಕ್ಕೆ ಹೆಂಗೆ ನೋವಾಗುತ್ತೆ ಅಂತ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೊಸ BMW ಕಾರ್ ತೆಗೆದುಕೊಂಡ್ರಿ, ಆಯಿತಾ? ಕಾರನ್ನ ಮನೆ ಮುಂದೆ ಪಾರ್ಕ್ ಮಾಡಿಬಿಟ್ಟಿದ್ದೀರಿ. ಯಾವನೋ ಬಂದು ಕಾರ್ ಮೇಲೆ ಒಂದು ದೊಡ್ಡ ಕಲ್ಲೆತ್ತಾಕ್ಬಿಟ್ಟ. ನೋವು ಯಾರಿಗಾಗುತ್ತೆ? ಕಾರಿಗಾಗುತ್ತಾ ನೋವು? ಆಗಲ್ಲ. ಯಾಕೆ? ಕಾರ್ ಇಸ್ ನಾನ್ ಲಿವಿಂಗ್ ಥಿಂಗ್ ರೀ, ಅದಕ್ಕೆ ಜೀವ ಇಲ್ಲ, ನೋವಾಗಲ್ಲ. ನೋವು ಯಾರಿಗಾಗುತ್ತೆ? ಕಾರ್ ತಗೊಂಡಿರ್ತಾನಲ್ಲ ಓನರ್, ₹1,00,000 ಕೊಟ್ಟು ಅವನಿಗೆ ನೋವಾಗುತ್ತೆ. ಆ್ಯಸ್ ಇಟ್ ಈಸ್ ಹಾಗೆ ದೇಹಕ್ಕೆ ನೋವಾಗಲ್ಲ. ದೇಹದಿಂದ ಹೊರಬಂದಂತಹ ಆ ದೇಹದ ಮೇಲೆ ಅಭಿಮಾನ ಇಟ್ಕೊಂಡಿರುವಂತಹ ಆತ್ಮಕ್ಕೆ ಎಷ್ಟು ಚಿತ್ರಹಿಂಸೆ ಆಗುತ್ತೆ ಅಂತಂದರೆ, ಆ ಯಾವುದೇ ಚಿತ್ರಹಿಂಸೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಇಂಥ ದೊಡ್ಡ ಕ್ಷೇತ್ರಕ್ಕೆ ಬಂದು ಶವ ಸಂಸ್ಕಾರವನ್ನು ಮಾಡಿದಾಗ, ಅದನ್ನು ಆಚಾರಬದ್ಧವಾಗಿ ನಿಯಮಾವಳಿಗಳಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಆ ದೇಹಕ್ಕೆ ಒಂದು ಸ್ವಲ್ಪ, ಆತ್ಮಕ್ಕೊಂದು ಸ್ವಲ್ಪ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮ ಪುರಾಣದ ಪ್ರತೀತಿ. ಹೀಗೆ ಕಾಶಿಯ ಘಾಟ್ಗಳನ್ನು ನೋಡ್ತಾ ಇರುವಂತಹ ನಮಗೆ ಮತ್ತೊಂದು ವಿಚಿತ್ರ ವಿಸ್ಮಯ ಸಂಗತಿಗಳು ಕಣ್ಣಿಗೆ ಕಾಣಿಸಿದ್ವು. ಅಲ್ಲಿ ಅನೇಕ ಜನ ಸಂತರು, ಸಾಧುಗಳು, ನಾಗಸಾಧುಗಳು ವಿಶ್ರಾಂತಿಯನ್ನು ಪಡಿತಾ ಇದ್ದರು ಮತ್ತು ಶಿವನ ಧ್ಯಾನದಲ್ಲಿ ವಿರಾಜಮಾನರಾಗಿದ್ದರು. ವಿಶ್ರಾಂತಿ ಪಡಿತಾ ಇರುವಂತಹ ಬಾಬಾಗಳ ಕಾಲ ಹತ್ತಿರಕ್ಕೆ ಅನೇಕ ಜನ ಸೇವೆ ಮಾಡಲಿಕ್ಕಂತೂ ಬಂದು ಕೂತಿದ್ದರು.
ಸೇವೆ ಮಾಡಿದಂತಹ ಸೇವಕರಿಗೆ ಬಾಬಾ ಪ್ರಸಾದ ರೂಪವಾಗಿ ಭಾಂಗನ್ನು ಅಂದರೆ ಗುಡುಗುಡಿಯವನ್ನು ಕೊಡ್ತಾಯಿದ್ರು. ಮೋಸ್ಟ್ ಪ್ರಾಬಬಲಿ ಅದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಎರಡನೇ ವಿಚಾರ. ಆದರೆ ಪ್ರಸ್ತುತ ಲೌಕಿಕ ಜಗತ್ತಿನ ಜೊತೆಗೆ ಸಂಬಂಧವಿಲ್ಲದಂತಹ ಅಘೋರಿಗಳು ಈಗಲೂ ಅದನ್ನು ಶಿವನ ಪ್ರಸಾದ ಅಂತ ಸೇವನೆ ಮಾಡ್ತಾರೆ, ಜೊತೆಗೆ ಶಿವನ ಭಕ್ತರಿಗೆ ಅದನ್ನು ಹಂಚ್ತಾರೆ. ಬೇರೆಲ್ಲಿಯೂ ಕೂಡ ಈ ಶಿಷ್ಟಾಚಾರ ಪಾಲನೆ ಆಗೋಲ್ಲ, ಇಟ್ಸ್ ಅಫೆನ್ಸ್. ಆದರೆ ಕಾಶಿಯಲ್ಲಿ ಮಾತ್ರ ಅದಕ್ಕೆ ಬೇರೆ ಸ್ಥಾನನೇ ಇದೆ. ಒಟ್ಟಾರೆಯಾಗಿ ಇದು ಘಾಟ್ಗಳ ಘಾಟವಾದಂತಹ ಕತೆ. ಅಂದರೆ ಸುಮಾರು ಜನ ಕಾಶಿಗೆ ಬಂದು ಕೇವಲ ವಿಶ್ವನಾಥನ ನೋಡೋದಷ್ಟೇ ಅಲ್ಲ, ಇಲ್ಲಿ ಬನ್ನಿ ಘಾಟ್ಗಳನ್ನು ತಿಳ್ಕೊಳ್ಳಿ, ಅದ್ಭುತವಾದಂತಹ ಜೀವನಾನುಭವ ಇದೆ, ಯಾವ ರೀತಿ ಅಂತ್ಯ ಸಂಸ್ಕಾರ ಆಗುತ್ತೆ, ಯಾವ ರೀತಿಯಾದಂತಹ ಬೆಲೆ ಈ ದೇಹಕ್ಕಿದೆ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಗೊತ್ತಾಗುತ್ತೆ. ಸುಮಾರು ಜನ ಶಿವ ಸ್ಮಶಾನವಾಸಿ ಅಂತ ಕರೀತಾರೆ, ಬರೀ ಕರೀತಾರೆ ಅಷ್ಟೇ. ಸ್ಮಶಾನ ಅಂದರೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಇರೋ ಸ್ಮಶಾನಕ್ಕೆ ಅವನೇನು ಅಧಿಪತಿ ಅಲ್ಲ, ಅಲ್ಲಿಯೂ ಅಧಿಪತಿನೇ ಇಲ್ಲ ಅಂತಲ್ಲ. ಆದರೆ ಶಿವನ ಮೂಲ ಸ್ಥಾನ ಎಲ್ಲಿ ಗೊತ್ತಾ? ಇದೇ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಹರಿಶ್ಚಂದ್ರ ಘಾಟ್ ಆಗಿರ್ಬೋದು, ಬೇರೆ ಬೇರೆ ಘಾಟ್ಗಳಲ್ಲಿ ಎಲ್ಲಿ ಶಿವ ಸಂಸ್ಕಾರ ಮಾಡ್ತಾರಲ್ಲ ಅದು ಶಿವನ ಮೂಲವಾದಂತಹ ಕಾರ್ಯಕ್ಷೇತ್ರ, ಅದು ಶಿವನ ಮೂಲ ಸನ್ನಿಧಾನ ಇರುವಂಥ ಕ್ಷೇತ್ರ ಅಂತ. ದಿವ್ಯವಾದಂತಹ ಈ ಸನ್ನಿಧಾನಕ್ಕೆ ಬಂದು ಒಮ್ಮೆ ಜೀವನದ ಅನುಭವವನ್ನು ತೆಗೆದುಕೊಳ್ಳಿ. ಅಂದರೆ ನಾವು ಮೂರ್ತಿ ಪೂಜೆಯ ಮೂಲಕ ಶಿವನನ್ನು ನಾವು ವಿಶ್ವನಾಥನ ಮಂದಿರದಲ್ಲಿ ನೋಡ್ತೀವಿ, ಆದರೆ ನಮ್ಮೊಳಗಿರ್ತಕ್ಕಂಥ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯಕ್ಕೆ ಪೂಜೆ ಆಗಬೇಕಲ್ಲ. ಬೇಂದ್ರೆ ಅವರು ಹೇಳ್ತಾರೆ, ಚೈತನ್ಯದ ಪೂಜಾ ನಡೆದಾದ ನೋಡು ತಂಗಿ ಆ ಭಂಗದ ಭಂಗಿ ಅಂತ. ಅಂದರೆ ನಮ್ಮ ದೇಹದ ಒಳಗಿರುವಂತಹ ಚೈತನ್ಯಕ್ಕೂ ಕೂಡ ಒಂದು ಪೂಜೆ ಆಗಬೇಕು. ಏನು ಆ ಚೈತನ್ಯ ಅಂತಂದರೆ ಮನಸ್ಸು. ಅಂದರೆ ಮನಸ್ಸು ಯಾವ ರೀತಿಯಾಗಿ ಬದಲಾಗುತ್ತೆ, ಮನಸ್ಸು ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಹರಿಯುತ್ತೆ, ಮನಸ್ಸು ಯಾವ ರೀತಿಯಾಗಿ ಒಲ್ಲದ ಕಡೆ ಬೇಡವಾದ ವಸ್ತುಗಳ ಕಡೆ ಹಾದು ಹೋಗುತ್ತೆ, ಅದನ್ನು ನಿಯಂತ್ರಣಕ್ಕೆ ಇಡಬಲ್ಲಂತಹ ಒಂದು ಶಕ್ತಿ ಈ ಕ್ಷೇತ್ರಕ್ಕಿದೆ, ಈ ಪ್ರಾಂತಕ್ಕಿದೆ, ಈ ಜಾಗಕ್ಕಿದೆ ಅಂತ ನನಗನ್ನಿಸುತ್ತೆ. ಒಂದ್ಸಲ ಇಲ್ಲಿ ಬನ್ನಿ, ವೈರಾಗ್ಯ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಏನೇನು ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರಲ್ಲ ಅದೆಲ್ಲ ಸರ್ವನಾಶ ಆಗಿ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಇಲ್ಲದ ಜೀವನ ಬಹಳ ಅದ್ಭುತವಾದಂಥ ಜೀವನ ಅಂತ ನನಗನ್ನಿಸುತ್ತೆ. ಸೊ ಆ ಥರದ ಜೀವನ ಲೀಡ್ ಮಾಡಬೇಕು ಅಂದರೆ ಒಂದ್ಸಲ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು ಅಥವಾ ಗಂಗಾನದ ದಂಡಿಗೆ ನೀವು ಬಂದರೆ ನಿಮಗೆ ಬೇಜಾನ್ ಘಾಟ್ ಸಿಗುತ್ತೆ. ಇಲ್ಲಿ ಜನ ನೋಡಿ, ಇಲ್ಲಿ ಒಂದು ಆಚರಣೆಗಳನ್ನು ನೋಡಿ, ಇಲ್ಲಿ ಶಿಷ್ಟಾಚಾರ ಸಂಪ್ರದಾಯಗಳನ್ನು ನೋಡಿ, ಇಲ್ಲಿ ಪದ್ಧತಿಗಳನ್ನು ನೋಡಿ, ಆಟೋಮೆಟಿಕ್ ಆಗಿ ವೈರಾಗ್ಯ ಅದಾಗದೆ ಹುಟ್ಟು ಬರುತ್ತೆ. ಬನ್ನಿ, ಕಾಶಿಗೆ ಬನ್ನಿ. ನಾನು ಹೇಳಿದಾಗೆ ನೋಡಿ, ಅದ್ಭುತವಾದಂತಹ ಒಂದು ಚಿತ್ರಣವನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ, ಒಂದು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ. ನಮಸ್ಕಾರ. ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ. ನಾಳೆ ನಾವು ಸತ್ತ ಮೇಲೆ ನಮ್ಮ ಹಿಂದೆ ಮಂಚ, ಮಡದಿ, ನಾವು ಗಳಿಸಿರುವ ಆಸ್ತಿ, ನಮ್ಮ ಮಕ್ಕಳು, ನಮ್ಮವರು ಅಂತ ಅಂದ್ಕೊಂಡವರು ಯಾರೂ ಬರೋದಿಲ್ಲ. ನಾಳೆ ನಮ್ಮ ಹಿಂದೆ ಬರೋದು ಕೇವಲ ನಾವು ಮಾಡಿರುವಂತಹ ಧರ್ಮದ ಕೆಲಸ ಮಾತ್ರ. ಧರ್ಮೇ ಜಯ, ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.